ಯಾದವಿ ಕಲಹ ಅನ್ನೋ ರೀತಿ ಆಗ್ಬಿಟ್ಟಿದೆ ಬಿಜೆಪಿಯ ಕಲಹ. ವಿಜಯೇಂದ್ರ ರಾಜ್ಯಾಧ್ಯಕ್ಷ ಆಗೋದಕ್ಕೆ ಲಾಯಕ್ಕೆ ಇಲ್ಲ ಅಂತ ಇವತ್ತು ವಾಗ್ದಾಳಿಯನ್ನ ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡಿದ್ದಾರೆ. ಅವನನ್ನ ನಾವ್ ಯಾರು ಒಪ್ಪಲ್ಲ, ಅವನು ರಾಜೀನಾಮೆ ಕೊಡಬೇಕು ಅಂತ ಏಕವಚನದಲ್ಲಿ ಮುಂದುವರೆಸಿದ್ದಾರೆ. ಇವನಿಂದಲೇ ಪಾಪ ಸುನಿಲ್ ಕುಮಾರ್ ಕಾರ್ಯಾಧ್ಯಕ್ಷಿ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟಿದ್ದಾರೆ. ವಿಜಯೇಂದ್ರ ತಪ್ಪಿನಿಂದ ಯಡಿಯೂರಪ್ಪ ಅವರು ಜೈಲಿಗೆ ಹೋದ್ರು, ಯಡಿಯೂರಪ್ಪಗೆ ಮನೆಯಲ್ಲೇ ಕಿಮ್ಮತ್ತಿಲ್ಲ ಅಂತೆಲ್ಲ ಯಡಿಯೂರಪ್ಪ ಅವ್ರನ್ನು ಕೂಡ ತಮ್ಮ ವಾಗ್ದಾಳಿಯಲ್ಲಿ ಎಳೆದು ತಂದಿದ್ದಾರೆ. ಹಾಗೂ ಯಡಿಯೂರಪ್ಪ ಅವರ ಸ್ವಾರ್ಥಕ್ಕಾಗಿ ಅನೇಕರನ್ನ ಕತ್ಲಲ್ಲಿದ್ರು ಅನ್ನೋ ರೀತಿಯಲ್ಲಿ ಮಾತಾಡಿದ್ದಾರೆ. ಮತ್ತೆ ಸದ್ಯಕ್ಕೆ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ತೆರಳಬೇಕು, ರಾಜೀನಾಮೆಯನ್ನು ಕೊಡಬೇಕು, ಕಾರಣ ಅವರು ಕೆಪಬಲೇ ಇಲ್ಲ, ಲಾಯಕ್ಕೆ ಇಲ್ಲ ಅನ್ನೋದು ಅವರು ವಾಗ್ದಾಳಿಯ ಭಾಗ ಆಗ್ತಾ ಇದೆ. ಅದಕ್ಕೆ ನಾವು ಹೇಳ್ತಾ ಇದ್ದು ಇದು ಯಾದವಿ ಕಲಹದ ರೀತಿ ಆಗಿದೆ. ಅವರವರೇ ಕಚ್ಚಾಡ್ತಾರೆ. ಇರೋದೇ ಒಂದು 65ರಿಂದ 64 ಶಾಸಕರು. ದಿನ ಬೆಳಗಾದ್ರೆ ಅವ್ರ ಮೇಲೆ ಇವರು, ಇವ್ರ ಮೇಲೆ ಅವರು ಮುಂದುವರಿತಾ ಇದೆ ಗಲಾಟೆ. ಆಮೇಲೆ ಈ ತಿಂಗಳ ಅಂತ್ಯದಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಚುನಾವಣೆ ಕೂಡ ನಡೆಸ್ತೀವಿ, ಅದಕ್ಕೆ ನಮ್ಮ ಅಭ್ಯರ್ಥಿಯನ್ನು ಬೇರೆ ಹಾಕ್ತೀವಿ ಅಂತ ಅವರು ಹೇಳ್ಕೊಳ್ತಾ ಇದ್ದಾರೆ. ಯತ್ನಾಳ್ ಕಡೆಯವರು ಯತ್ನಾಳೆ ನಿಂತ್ಕೊಳ್ತಾರಾ ಅಥವಾ ಇನ್ಯಾರಾದ್ರೂ ಅಭ್ಯರ್ಥಿಯನ್ನು ಹಾಕ್ತಾರಾ, ಇನ್ಯಾವ ರೀತಿಯಾದಂತಹ ಬದಲಾವಣೆಗಳು ಆಗಬಹುದು ಅನ್ನೋ ಬೆನ್ನಲ್ಲೇ ಸುನಿಲ್ ಕುಮಾರ್ ಅವ್ರದ್ದು ಈ ನಡೆ. ಹಗುರವಾಗಿ ಮಾತಾಡಿದವ್ರು ಯಾರು? ಮೊದಲು ರಸ್ತೆಯಲ್ಲಿ ಅಡ್ಡಾಡಲಾರ್ದಂಗೆ ಮಾಡ್ತೀನಿ ಅಂದವ್ರು ಯಾರು? ಮತ್ತು ಅದಕ್ಕೆ ಉತ್ತರ ಕೊಟ್ಟಾರ. ತಪ್ಪೇನೈತಿ? ಯಾವಾಗಲೂ ಹೆಂಗೆ ನಾವು ಸವಾಲು ಹಾಕ್ತೀರಿ ಹಂಗೆ ಉತ್ತರ ಸಿಕ್ಕೇ ಸಿಗ್ತದೆ. ಉತ್ತರ ಕರ್ನಾಟಕದ ಮಂದಿ ನಾವು ಹಾಗೆ ರೀ, ಇವ್ರ ಹೆಂಗೆ ಸೂಕ್ಷ್ಮ ಮಾತಾಡೋದು ಗೊತ್ತಿಲ್ಲ ನಮಗೆ. ನಾವು ಹಿಂಗೆ ಮಾತಾಡೋರು. ಒಬ್ಬನೇ ಬರ್ತೀನಿ ಅಂತ ಹೇಳಿದ್ದಾರೆ. ಒಬ್ಬನೇ ಬರ್ತೀನಿ, ನಾನು ಶಿಕಾರಿಪುರಕ್ಕೆ ಬರ್ತೀನಿ, ಒಬ್ಬನೇ ಬರ್ತೀನಿ. ಹೌದು, ಒಬ್ಬನೇ ಬರ್ತೀವಿ. ಹೌದು, ಹಾಗೆ ಐತಿ. ನಾವು ಗೋಕಾಕ್ ಹೋದಾಗ ಸತೀಶ್ ಜಾರಕಿಹೊಳಿ ನಾನು ಒಬ್ಬನೇ ಬರ್ತೀನಿ ಅಂತ ಹೇಳಿದ್ದೆ. ನಮ್ಗೆ ಅಷ್ಟು ಧೈರ್ಯ ಏನಿದೆ? ಇವನು ಒಪ್ಕೊಳಕ್ಕೆ ಆಗೋದಿಲ್ಲ ರೀ. ನಾವು ಯಾರ ಅಪ್ಪನ್ನೇ ಜೈಲಿಗೆ ಹಾಕೋದನ್ನ ಹೆಂಗೆ ಒಪ್ಕೋತೀರಿ? ಅವ್ರ ಅಪ್ಪಂದೇ ಡೂಪ್ಲಿಕೇಟ್ ಸಹಿ ಮಾಡ್ಯಾರ ಅಂತೇಳಿ ಕಾಂಗ್ರೆಸ್ ಹರಿಪ್ರಸಾದ್ ಮುಖ್ಯಮಂತ್ರಿ ಸಹಿ ಡೂಪ್ಲಿಕೇಟ್ ಮಾಡ್ಯಾರ ಅಂತ ಹೇಳೋದಂಥವ್ರು ನಾವು ಒಪ್ಲಕ್ಕೆ ಸಾಧ್ಯ ಇಲ್ಲ. ನಮ್ಮ ಪಕ್ಷ ಅಂಥದಕ್ಕೆ ಅವಕಾಶ ಕೊಡೋದಿಲ್ಲ. ಹೈಕಮಾಂಡ್ ಗಂಭೀರವಾಗಿ ತೊಗೋಬೇಕು. ಅವ್ರ ಅಪ್ಪನ ಸಹಿ ಮಾಡಿದ ತಪ್ಪಿನಿಂದ ಅವ್ರ ಅಪ್ಪ ಜೈಲಿಗೆ ಹೋದ. ಈಗ ಹೊರಗಟ್ಟೆ ಪೂಜೆ ತಂದಿವ್ರತ್ತಾನ ಮನ್ಯಾಗೆ ಸುಮ್ಮ ಕೂತ್ಕೊರೋ ಮುಗಿದಿದೆ ಮುದಿಯಾತಾನ. ನಿಮ್ಮ ಮುಂದೆ ಮತ್ತು ಪತ್ರಕರ್ತರು ಸಭಾದಾಗ ಅಟ್ಟೆ ಪೂಜೆ ತಂದೇವರು, ನಮ್ಮ ಪೂಜೆ ತಂದೇವರು, ಕಾಲಿಗೆ ಚಕ್ರ ಕಟ್ಟೋಣ ಅಂತ ಹೇಳ್ತಾನೆ. ಮನ್ಯಾಗ ಅಪ್ಪಾಜಿ ಎಲ್ಲ ಅಪ್ಪಾಜಿ ಅನ್ನೋದಿಲ್ಲ, ಅವ್ರು ಅಣ್ಣ ಆತಾರ. ಹಾಂ, ಮನ್ಯಾಗ ಒಂದು ಬೇರೆ ಐತಿ, ಹೊರಗೆ ಪೂಜೆ ತಂದೇವ್ರು ಅಟ್ಟೆ. ಅಲ್ಲಿ ಹೊರಗೆ ಒಳಗಂತೂ ಏನೂ ಕಿಮ್ಮತ್ತಿಲ್ಲ. ಯಾಕಂದ್ರೆ ಅವ್ರಪ್ಪಂದು ಎಲ್ಲ ಗುರ್ತದೆ. ಆ ಭಯದಿಂದ ಪಾಪ ಅವರಪ್ಪ ನನ್ನ ಮಗ ಯಡಿಯೂರಪ್ಪ ಅವ್ರಿಗೆ ನಾನು ಸಲಹೆ ಕೊಡ್ತೀನಿ. ಅವ್ರೇನು ಭಾಳ ದೊಡ್ಡವರಲ್ಲ, ನಾವು ಅವ್ರ ಕೂಡ ಪಾರ್ಟಿ ಕಟ್ತೀವಿ. ನಿಮ್ಮ ಮಗನ ವ್ಯಾಯಾಮ ಬಿಡ್ರಿ, ಪಕ್ಷ ಕಟ್ರಿ. ಪಕ್ಷದ ಒಬ್ಬ ನಿಮ್ಗೆ ಕೊಟ್ಟೈತಲ್ಲ ಪಕ್ಷ. ಪಾಪ ಬಿ ಶಿವಪ್ಪನವ್ರೆ. ಯತ್ನಾಳ್ ಅವರ ರೋಷಾವೇಶ ಇವತ್ತು ಕೂಡ ಮುಂದುವರಿತಾ ಇರೋದನ್ನು ನೀವು ಗಮನಿಸ್ತಾ ಇದ್ದೀರಾ. ಅಲ್ಲಿಗೆ ತೊಡೆ ತಟ್ತಾ ಇದ್ದೀವಿ, ಅದನ್ನು ಮುಂದುವರಿಸ್ತೀವಿ. ಇವರ ಪದಚ್ಯುತಿ ಆಗೋ ತನಕ ನಮ್ಮ ಹೋರಾಟ ನಿಲ್ಲಲ್ಲ, ಇದು ಎಂದೂ ಮುಗಿಯದ ಯುದ್ಧ ಅನ್ನೋ ಸಂದೇಶವನ್ನು ಕೂಡ ಶಂಕನಾದ ಮೊಳಗಿಸೋದ್ರ ಮೂಲಕ ಯತ್ನಾಳ್ ಟೀಮ್ ಈಗಾಗಲೇ ತೋರಿಸ್ಬಿಟ್ಟಿದೆ. ಸೊ ದಿನ ಬೆಳಗಾದರೆ ಒಂದಲ್ಲ ಒಂದು ರೀತಿಯಲ್ಲಿ ಪದ ಬಳಕೆಯ ಮೂಲಕ ಅವರು ವಾಗ್ದಾಳಿ ನಡೆಸ್ತಾ ಇದ್ದಾರೆ. ಕೆಲವು ಟೈಮು ಲಾಯಕ್ಕಿ ಇಲ್ಲ ಅಂತಾರೆ, ಇನ್ನೂ ಕೆಲವು ಟೈಮು ಹೇಳೋಕ್ಕಾಗ್ತಿರುವಂತಹ ಕೆಲ ಶಬ್ದಗಳನ್ನು ಉಪಯೋಗಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ವಿಜಯೇಂದ್ರ ವಿರುದ್ಧ ಎಲ್ಲೆಲ್ಲಿ ಹೋಗ್ತಾರೋ ಯತ್ನಾಳ್ ಅವರು ತಮಗಿರುವಂತಹ ಸಿಟ್ಟನ್ನು ಹೊರ ಹಾಕ್ತಾ ಇದ್ದಾರೆ. ಮಾತಲ್ಲ, ಅದು ಬೆಂಕಿಯುಗಳು ಅನ್ನೋ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದು ಡೈರೆಕ್ಟ್ ಹಿಟ್, ಸ್ಟ್ರೈಟ್ ಹಿಟ್ ರೀತಿಯಲ್ಲಿ ಯಡಿಯೂರಪ್ಪ ಅವ್ರ ಫ್ಯಾಮಿಲಿಯನ್ನು ಟಾರ್ಗೆಟ್ ಮಾಡಿ ಮಾತಾಡೋದು ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ಆಮೇಲೆ ಬಿಜೆಪಿಯಲ್ಲಿ ಹಿಂಗೆ ಇದು ಲಾಸ್ಟ್ ಒಂದು 8 ತಿಂಗಳಿಂದ ಇವರು ಪಾದಯಾತ್ರೆ ಮಾಡ್ತಾರೆ, ನೀವು ಮೈಕ್ ಹಿಡೀರಿ, ಅವ್ರವ್ರಿಗೆ ಬೈಕೊಂಡು ಪಾದಯಾತ್ರೆ ಮುಗೀತು ಅಂತಾರೆ.